ಯಾವ ಸಂಬಂಧಗಳ ಬೆಳೆಯೂ ಅವನಿಗೆ ಗೊತ್ತಾಗುವುದಿಲ್ಲ. ಅವನು ನಿನ್ನನ್ನು ಕೊಲ್ಲುವುದಕ್ಕೂ ಹೆಸುವುದಿಲ್ಲ. ಇಲ್ಲ ಸ್ವಾಮಿ, ಅವನು ಇಲ್ಲಿಗೆ ಬರಲೇಬೇಕು. ಅವನಿಗೆ ಮುಕ್ತಿ ಸಿಗ್ಲೇಬೇಕು. ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡಬೇಕು. ಅವನನ್ನ ಹೇಗಾದ್ರೂ ಮಾಡಿ ಇಲ್ಲಿ ಕರ್ಕೊಂಡು ಬರ್ತೀನಿ. ಬೇಡಮ್ಮವ್ರೆ, ನನ್ಗೀಗಿರೋದು ಇದೊಂದೇ ಅವಕಾಶ ಮಾತಂಗಿ. ತಾಯಿ ಪ್ರೀತಿ ಮಗನ್ಗೆ ಅರ್ಥ ಆಗುತ್ತೆ ಅನ್ನೋದಾದ್ರೆ ಅವನು ನನ್ಗೇನು ಮಾಡೋದಿಲ್ಲ. ಅಕಸ್ಮಾತ್ ಅವನೇನಾದ್ರೂ ನನ್ನನ್ನು ಕೊಂದ್ರೆ ಅವನಿಲ್ಲಿರೋದಿಲ್ಲ. ಅವನು ನನ್ನ ಜೊತೆ ಬರ್ತಾನೆ. ನಾನು ಅವನ್ನ ಜೊತೆಲೇ ಕರ್ಕೊಂಡು ಹೋಗ್ತೀನಿ. ಆಗ ಅವನಿಗೆ ಮುಕ್ತಿ ಸಿಗುತ್ತೆ. ನಿಮ್ ಕೈ ಮುಗಿತೀನಿ, ಹೇಳೋದನ್ನ ಕೇಳಿ. ಅವನಿಗೋಸ್ಕರ ನೀವು ಸಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಬೇಡ ಅಮ್ಮೋರೆ, ಅಮ್ಮೋರೆ, ಅಮ್ಮೋರೆ ನಿಂತ್ಕೊಳ್ಳಿ. ಅಮ್ಮೋರೆ, ಅಯ್ಯ, ನಿಮ್ ಕೈ ಮುಗಿತೀನಯ್ಯ. ಅವನು ಅಮ್ಮವ್ರನ್ನ ಸಾಯಿಸ್ಬಿಡ್ತಾನೆ. ದಯವಿಟ್ಟು ಅವ್ರನ್ನ ಕಾಪಾಡಿ ಅಯ್ಯ. ನಿಮ್ ಕೈ ಮುಗಿತೀನಿ, ಕಾಪಾಡಿ ಅಯ್ಯ. ಬೇಡ. ತಾಯಿ ಮಗನ ನಡುವೆ ಯುದ್ಧ ಅಪರೂಪ. ಇವತ್ತು ತಾಯಿ ಪ್ರೀತಿ ದೊಡ್ಡ, ಮಗನ ದ್ವೇಷ ದೊಡ್ಡ ಅನ್ನೋದು ಇವತ್ತು ಗೊತ್ತಾಗ್ಲಿ. ಆರತಿ ಮಗನನ್ನ ಗೆಲ್ತಾಳ ಅಥವಾ ಚಿರು ತಾಯಿ ಪ್ರೀತಿನ ಸೋಲಿಸ್ತಾನ ಅನ್ನೋದು ಗೊತ್ತಾಗ್ಲಿ. ಚಿರು, ನಾನು ನಿನ್ನ 9 ತಿಂಗಳು ಹೆತ್ತ ತಾಯಿ ಕಣೋ. ಹೆತ್ತ ಗರ್ಭಕ್ಕೆ ಒದ್ಬಿಡ್ತೀಯ. ನನ್ನ ಕೊಂದ್ರೆ ಇವತ್ತೇ ನಿನ್ ದ್ವೇಷ ತೀರೋದಾದ್ರೆ ನೀನೇ ನನ್ನನ್ನು ಸಾಯಿಸ್ಬಿಡು. ನನ್ನ ಸಾವಲ್ಲೇ ನಿನ್ ಸಂತೋಷ ಇದೆ ಅನ್ನೋದಾದ್ರೆ ಇವತ್ತೇ ನನ್ನನ್ನು ಕೊಂದ್ಬಿಡು. ಉಸಿರು ಕೊಟ್ಟವಳ ಉಸಿರನ್ನ ಉಸಿರು ಹಂಚ್ಕೊಂಡವರೇ ನಿಲ್ಲಿಸ್ತಾರೆ ಅಂದ್ರೆ ಈ ಪ್ರಪಂಚದಲ್ಲಿ ಇದಕ್ಕಿಂತ ಘೋರ ಸನ್ನಿವೇಶ ಮತ್ತೊಂದು ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನಿಂದ ಸಾವಾಗತ್ತಲ್ಲ ಅನ್ನೋ ದುಃಖಕ್ಕಿಂತ ನನ್ನ ಸಾವಿಗೊಂದು ಅರ್ಥ ಸಿಗದೆ ಹೋಯ್ತಲ್ಲ ಅನ್ನೋ ದುಃಖ. ನೀನ್ ಸಾಯಿಸೋಕ್ಕೂ ಮುಂಚೆನೆ ನನ್ನ ಸಾಯಿಸ್ಬಿಟ್ಟಿದೆ ಕಣೋ. ನನ್ನ ಸಾವು ನಿನ್ನಿಂದ ಶತಸಿದ್ಧ ಅನ್ನೋದಾದ್ರೆ ಈ ಪ್ರಪಂಚದಲ್ಲಿ ಯಾವ ತಾಯಿನೂ ಮಕ್ಕಳನ್ನ ಹೆರೋದಕ್ಕೆ ಯೋಚನೆ ಮಾಡ್ತಾಳೆ. ಕಂದ ಮಗನೇ, ಮಮ್ಮಿ ನನ್ನನ್ನು ಸಾಯಿಸೋದಕ್ಕೆ ನಿಂಗೆ ಅಷ್ಟೊಂದು ಇಷ್ಟನಪ್ಪ?
ಜಗನ್ಮಾತೆ ಅವಳು, ಸಕಲವೂ ಅವಳಿಂದ, ಅವಳ ಹೆಸರೇ ತಾಯಿ. ನನ್ನ ಗರ್ಭದಲ್ಲಿ ಕೆಟ್ಟ ಕಂದ ಹುಟ್ಟಿಲ್ಲ. ನನ್ನ ಗರ್ಭ ನನ್ಗೆ ಯಾವತ್ತೂ ಮೋಸ ಮಾಡಿಲ್ಲ. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿನ್ನಲ್ಲಿ ಹರಿತಾ ಇರೋದು ವಿಷ ಅಲ್ಲ ಅಲ್ವಾ? ಬಾ, ಬಾರೋ. ಈ ಕೈ ನೋಡು, ಇದು ನಿನ್ಗೆ ಯಾಕೆ ಕೈ ತುತ್ತು ಕೊಡುತ್ತೆ ಹೊರತು ವಿಷ ಕೊಡಲ್ಲ ಅಲ್ವಾ? ಈ ಅಮ್ಮನ ನಂಬೋ, ನಿನ್ನ ದಡ ಸೇರಿಸ್ತಾಳೆ. ಬಾಕಂದ ನನ್ನ ಜೊತೆ ಬಾರೋ. ನಾನು ನಿನ್ ಜೊತೆನೇ ಇರಬೇಕು ಮಮ್ಮಿ. ಬಿಡಬೇಡಿ, ಅವನ್ನ ಎಷ್ಟೇ ಕಷ್ಟ ಆದ್ರೂ ಬಿಡಬೇಡಿ. ಮಂಡಲದೊಳಗೆ ನೂಕೆ ಬಿಡಿ ನನ್ನ ಮಮ್ಮಿ. ಮಮ್ಮಿ ನನಗೆ ತುಂಬಾ ಭಯ ಆಗ್ತಿದೆ ಮಮ್ಮಿ. ಮಮ್ಮಿ ಕಾಪಾಡು ಮಮ್ಮಿ. ಮಮ್ಮಿ 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 ಸರಿ ಮಮ್ಮಿ. ಮಮ್ಮಿ ಕಾಪಾಡು ಮಮ್ಮಿ. ಅಪ್ಪೋರೆ, ಏನ್ ಮಾಡ್ತಾ ಇದೀರಾ ನೀವು? ಬನ್ನಿ. ಓಂ ತಾರ, ಓಂ ತಾರ. ದಯವಿಟ್ಟು ಈ ಕಡೆ ಬನ್ನಿ ಅಮ್ಮೋರೆ.
ಆತ್ಮಂ ಆವಾಹಯಾಮಿ. ಯಾಕಿಷ್ಟು ಗಂಭೀರವಾಗಿ ನಿಂತಿದ್ದೀರಾ ಅಯ್ಯ? ಎಲ್ಲ ಮುಗೀತಲ್ಲ, ಇನ್ನೇನು ಸಮಸ್ಯೆ ಇಲ್ಲ ತಾನೆ? ನಾನು ನಿಮಗೆ ಮುಖ್ಯವಾದ ವಿಷಯಗಳನ್ನ ಹೇಳಬೇಕಿದೆ.
ಏನಯ್ಯ ಅದು? ಅದನ್ನ ಕೇಳೋದಕ್ಕೆ ನೀವು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಹೆದರಿಸ್ಬೇಡಿ ಸ್ವಾಮಿ, ಈಗಾಗಲೇ ಇದನ್ನೆಲ್ಲ ನೋಡಿ ಸೊರ್ಗೋಗಿದ್ದೀವಿ. ಮತ್ತೆ ಆಘಾತನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ವಾಸ್ತವ ಸತ್ಯ ಎರಡು ಬೆಂಬಿಡದ ಬೇತಾಳ, ಯಾವಾಗ್ಲೂ ಹಿಂದೆನೇ ಇರುತ್ತವೆ. ತಪ್ಪಿಸಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಕೇಳಬೇಕು, ಅರಗಿಸಿಕೊಂಡು ಹೋಗಬೇಕು, ಅಷ್ಟೇ ಜೀವನ. ಹೇಳಿ, ಚಿರುವಿನದು ಆಕಸ್ಮಿಕವಾದ ಸಾವಲ್ಲ, ಅಪಘಾತ ಯೋಚಿತ ಸಾವು. ಮಾಮಿ, ಹೌದು, ಅವನನ್ನ ಸಾಯಿಸಬೇಕು ಅಂತ ಮೊದಲೇ ಯೋಜನೆಯಾಗಿತ್ತು. ಯಾರ್ ಸ್ವಾಮಿ ಆ ಪಾಪಿಗಳು? ನನ್ನ ಮಗನ್ ಯಾಕೆ ಸಾಯಿಸಿದ್ರು? ಅದರಿಂದ ಅವ್ರಿಗೇನ್ ಲಾಭ? ಸಮಯ ಬಂದಾಗ ನಾನೇ ಎಲ್ಲವನ್ನ ವಿವರವಾಗಿ ಹೇಳ್ತೇನೆ. ಇನ್ನೇನು ಆಘಾತ ಇದೆ ಅಯ್ಯ? ಚಿರು ಸತ್ತು ಶ್ರಾದ್ದವಾಗಿ ಅವನು ಸ್ವರ್ಗವನ್ನು ಸೇರಿದ್ದರೆ ಈ ತೊಂದರೆಗಳೆಲ್ಲ ಬರುತ್ತಿರಲಿಲ್ಲ. ಅವನು ಹಿಂದಿರುಗಿ ಬಂದದ್ದೇ ಬಹುದೊಡ್ಡ ಸಮಸ್ಯೆಯಾಗಿತ್ತು. ಈಗ ನಾನು ಬಂಧಿಸಿರುವ ಚಿರುವಿನ ಆತ್ಮಕ್ಕೆ ಗಡುವಿರುವುದು ಕೇವಲ ಒಂದೇ 1 ವರುಷ. ಮುಂದಿನ ಆಷಾಢ ಕಳೆದು ಬರುವ ಪಕ್ಷಕ್ಕೆ ಅವನು ಭೂಮಿಯನ್ನು ಸೀಳಿಕೊಂಡು ಪುನಃ ಎದ್ದು ಬರುತ್ತಾನೆ. ಹಾಗೆಲ್ಲ ಹೇಳ್ಬೇಡಿ ಅಯ್ಯ. ಈಗಾಗಿರೋ ಸಮಸ್ಯೆಯಿಂದ ಎಲ್ರೂ ನೆಲ ಕಚ್ಬಿಟ್ಟಿದೀವಿ. ಈಗ ಮತ್ತೆ ಅವನು ಬಂದ್ರೆ ಖಂಡಿತ ಸುಮ್ಮನೆ ಇರುವುದಿಲ್ಲ. ಅವನು ಇನ್ನೂ ಉಗ್ರನಾಗಿರುತ್ತಾನೆ. ಹಾಗಾದ್ರೆ ಇದಕ್ಕೆ ಶಾಶ್ವತವಾದ ಪರಿಹಾರನೇ ಇಲ್ವಾ? ಇದೆ, ಒಂದು ದಾರಿ ಇದೆ. ಏನ್ ಸ್ವಾಮಿ ಅದು? ಪುನರಪಿ ಜನನಂ ಪುನರಪಿ ಮರಣಂ. ಪುನರಪಿ ಜನನೇ ಜಠರೇ ಶಯನಂ. ಹಾಗಂದ್ರೆ ಏನರ್ಥ ಸ್ವಾಮಿ? ಚಿರು ಬದುಕಿದ್ದಾಗಲೂ ಅತೃಪ್ತ, ಸತ್ತ ನಂತರವೂ ಅತೃಪ್ತ. ಅವನಿಗೆ ತಾಯಿ ಪ್ರೀತಿಯ ಅತೃಪ್ತತೆ ಕಾಡ್ತಾನೇ ಇದೆ. ಮತ್ತೆ ಅವನಿಗೆ ಮುಕ್ತಿ ಸಿಗುವುದು ಗರ್ಭದಲ್ಲಿ ಮಾತ್ರ ಸಾಧ್ಯ. ಅಂದರೆ ಅವನ ಮರುಜನ್ಮವಾಗಬೇಕು. ಆಗ ಅವನು ಈ ಜನ್ಮದಲ್ಲಿ ಕಳೆದುಕೊಂಡಿರುವುದನ್ನು ಮತ್ತೆ ಪಡೆದು ತೃಪ್ತನಾಗಲು ಮತ್ತೆ ಜನಿಸಿ ಬರುತ್ತಾನೆ. ಆಗ ಎಲ್ಲವೂ ಸರಿ ಹೋಗುವುದು. ನೆನಪಿರಲಿ, ಈ ಆತ್ಮ ಬಂಧನಕ್ಕಿರುವ ಶಕ್ತಿ ಕೇವಲ ಒಂದೇ 1 ವರುಷ ಮಾತ್ರ. ಮುಂದಿನ ವರ್ಷ ಆಷಾಢದೊಳಗೆ ಗರ್ಭಧಾರಣೆ ಸಾಧ್ಯವಿಲ್ಲವಾದರೆ ಪಿತೃಪಕ್ಷದೊಳಗೆ ಆತ್ಮ ಬಂಧಿಸಿರುವ ಸೀಸೆ ಒಡೆದು ಚಿರು ಮತ್ತೆ ಮನೆಗೆ ಬರುತ್ತಾನೆ. ಅಂದ್ರೆ ಆರ್ತಿ ಅಮ್ಮನವರು ಮತ್ತೆ ಗರ್ಭ ಧರಿಸ್ಬೇಕಾ? ಹೌದು, ನಿಮ್ಮ ವಂಶದಲ್ಲಿ ಮತ್ತೆ ಅವನು ಹುಟ್ಟಿ ಬರಬೇಕು. ವಿಧಿಲಿಖಿತ ಈ ರೀತಿ ಇರುವುದರಿಂದಲೇನೆ ಅವನ ಆತ್ಮ ಬಂಧನವಾಯಿತು. ಮತ್ತೆ ಚಿರು ಪುನರ್ಜನ್ಮ ಪಡೆಯುವುದು ವಿಧಿಲಿಖಿತವಾದಲ್ಲಿ ಅದು ಸಾಧ್ಯವಾಗುತ್ತದೆ. ಅಯ್ಯ, ಅಶೋಕಣ್ಣನ ಪರಿಸ್ಥಿತಿ ಸರಿ ಇಲ್ಲ. ಈಗ ಮತ್ತೆ ಮಗು. ಅಶೋಕ್ ಈಗ ತುಂಬಾ ನಿಶ್ಶಕ್ತನಾಗಿದ್ದಾನೆ. 2 ದಿನಗಳಲ್ಲಿ ಮೊದಲಿನ ಸ್ಥಿತಿಗೆ ಮರಳುತ್ತಾನೆ. ಆತ್ಮವನ್ನು ಬಂಧಿಸಿರುವುದರಿಂದ 1 ವರ್ಷಗಳ ತನಕ ಯಾವುದೇ ತೊಂದರೆಗಳು ಬರುವುದಿಲ್ಲ. ಶುಭವಾಗಲಿ, ಹೋಗಿ ಬನ್ನಿ. ನಾನೀಗ ಸಿದ್ಧಿ ಪಡೆಯಲೆಂದು ಹಿಮಾಲಯಕ್ಕೆ ಹೋಗುತ್ತಿದ್ದೇನೆ. ಅವಶ್ಯಕತೆ ಇದ್ದಾಗ ನಾನೇ ಬಂದು ನಿಮ್ಮನ್ನು ಕಾಣುತ್ತೇನೆ. ಅಂತೂ ಆ ದೇವರು ನಿಮ್ ಕೈ ಬಿಡ್ಲಿಲ್ಲ. ಮತ್ತೆ ಚಿರು ನಿಮ್ ಜೊತೆ ಇರೋ ತರ ಕೈ ಕೊಟ್ಟಿದ್ದಾನೆ. ಯಾಕಮ್ಮೋರೆ, ಸಪ್ಪಗಿದ್ದೀರಾ? ಮಾತಾಡಿ. ಏನಿಲ್ಲ ಮಾತಂಗಿ, ಮನೇಲಿ ಎಲ್ರೂ ಕಾಯ್ತಿರ್ತಾರೆ. ಬಾ ಹೊರಡೋಣ. ಅಣ್ಣ ಅದಕ್ಕೆ ಬಂದ್ರು.
ಎತ್ತೆತ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ನನ್ನ ಪ್ರಯೋಗ ಎಲ್ಲ ಸರ್ವನಾಶ ಆಗೋಯ್ತು. ನಿಂತ್ಕೋ. ಯಾರಿಗೂ ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಗೆ ಹೋದ್ಮೇಲೆ ಮತ್ತೆ ಯಾಕೆ ವಾಪಸ್ ಬಂದೆ?